ಮಂಗಳೂರಿನ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜಿನ ರೋಗಶಾಸ್ತ್ರ ವಿಭಾಗದ ಭಾರತೀಯ ಸೈಟೋಲಜಿಸ್ಟ್ಗಳ ಅಕಾಡೆಮಿ ಕರ್ನಾಟಕ ಅಧ್ಯಾಯದ 9ನೇ ವಾರ್ಷಿಕ ರಾಜ್ಯ ಸಮ್ಮೇಳನ ಉದ್ಘಾಟನಾ ಸಮಾರಂಭವು ಸಂಸ್ಥೆಯ ಡೆಸಿನಿಯಲ್ ಮೆಮೋರಿಯಲ್ ಸಭಾಂಗಣದಲ್ಲಿ ನಡೆಯಿತು. ಈ ಕಾರ್ಯಕ್ರಮವು ರಾಜ್ಯಾದ್ಯಂತ ರೋಗಶಾಸ್ತ್ರಜ್ಞರು, ಶಿಕ್ಷಣ ತಜ್ಞರು ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿ ಸೈಟಾಲಜಿ ಕ್ಷೇತ್ರದಲ್ಲಿನ ಒಳನೋಟ ಮತ್ತು ಪ್ರಗತಿಯನ್ನು ಹಂಚಿಕೊಳ್ಳಲು 2 ದಿನಗಳ ಕಾಲ ಆಯೋಜಿಸಲಾಗಿತ್ತು. ಗಣ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜಿನ ಮಾಜಿ ಡೀನ್ ಮತ್ತು ಕನ್ಸಲ್ಟೆಂಟ್ ವೈದ್ಯರಾದ ಡಾಕ್ಟರ್ ಜಯಪ್ರಕಾಶ್ ಆಳ್ವ ಅವರು ಮಾತನಾಡಿ, ಸಂಶೋಧನೆ, ಸಹಯೋಗ ಮತ್ತು ಆಧುನಿಕ ರೋಗ ನಿರ್ಣಯದಲ್ಲಿ ಸೈಟಾಲಜಿಯ ವಿಕಸನಗೊಳ್ಳುತ್ತಿರುವ ಪಾತ್ರವನ್ನು ಒತ್ತಿ ಹೇಳಿದರು. State conferences, as all of you know, fulfill the aspiration of large, young, budding cytologists who do not have the wherewithal and due to various constraints of funding, time, and as you rightly said, maybe they do not have the proper cordiality with their seniors, they may not be able to go to the various conferences, and this gives an opportunity and the state for them to learn newer methodologies, newer technologies, and newer spheres in various activities of cytology. As in any health science, the only thing that is constant is the ever-present but persistent change that requires regular and frequent updating of one's knowledge and soft skills. ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ನಿರ್ದೇಶಕ ರೆವರೆಂಡ್ ಫಾದರ್ ಫೌಸ್ಟಿನ್ ಲುಕಾಸ್ ಲೋಬೋ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಇಂದು ನಾವು ಸೇವಿಸುವ ಆಹಾರವು ಹೆಚ್ಚಾಗಿ ಕೀಟನಾಶಕಗಳನ್ನು ಒಳಗೊಂಡಿರುತ್ತದೆ. ಇದು ವ್ಯಕ್ತಿಯ ಆರೋಗ್ಯ ಪಥವನ್ನು ಮೊದಲೇ ನಿರ್ಧರಿಸುತ್ತದೆ. ವೈದ್ಯರು ರೋಗಿಗಳಿಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗುತ್ತದೆ ಎಂದು ಹೇಳಿದರು. And we know the structure, functioning and the behavior of the cell, not just because we have to know the cell, but because there is a pathology, there is a problem in the cell, the malignancy that may be there, or the abnormality that we can observe in a cell. And by knowing this, we can make use of our knowledge to see that the person is made whole again. So we would like to help persons by knowing the cell. But at the same time, my concern is not only getting into preventive measures of taking care of a person. It is easy in a hospital to always think, or in a medical college to think how best we can cure this illness. But today there is need for thinking how we can prevent this illness, how we can have preventive care, how we can have promotive care. ಈ ಸಂದರ್ಭದಲ್ಲಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಡಾಕ್ಟರ್ ಮೈಕಲ್ ಸಾಂತುಮೇಯರ್, ಡೀನ್ ಡಾಕ್ಟರ್ ಆಂಟನಿ ಸಿಲ್ವಾನ್ ಡಿಸೋಸಾ, ಐಎಸಿ ಮತ್ತು ಕೆಸಿ ಅಧ್ಯಕ್ಷರಾದ ಡಾಕ್ಟರ್ ಯುಎಸ್ ದಿನೇಶ್, ಕಾರ್ಯದರ್ಶಿ ಡಾಕ್ಟರ್ ಪ್ರಿಯಾಂಕಾ ಪಿ, ರೋಗಶಾಸ್ತ್ರ ವಿಭಾಗದ ಸಂಘಟನಾಧ್ಯಕ್ಷರಾದ ಡಾಕ್ಟರ್ ಉಮಾಶಂಕರ್ ಟಿ, ಕಾರ್ಯದರ್ಶಿ ಡಾಕ್ಟರ್ ರೇಷ್ಮಾ ಜಿ ಕಿಣೆ ಮತ್ತಿತರರು ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.